ಕರ್ನಾಟಕದಲ್ಲಿ ಜವಳಿ ಮತ್ತು ಉಡುಪು ಉದ್ಯಮಕ್ಕೆ ಹೊಸ ಚೈತನ್ಯ ನೀಡಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಇದೇ ಮೊದಲ ಬಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ವರ್ಲ್ಡ್ ಟೆಕ್ಸ್ಟೈಲ್ಸ್ ಇಂಡಿಯಾ 2026 ಬೃಹತ್ ಪ್ರದರ್ಶನ ಆಯೋಜನೆಗೆ ತೀರ್ಮಾನ ಮಾಡಿದೆ. ಭಾರತೀಯ ಜವಳಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಹಾಗೂ ದೊಡ್ಡ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವೈಟ್ಫೀಲ್ಡ್ನ ಕರ್ನಾಟಕ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ಆವರಣದಲ್ಲಿ ಅಕ್ಟೋಬರ್ 1 ರಿಂದ 4 ರವರೆಗೆ ಒಟ್ಟು 4 ದಿನಗಳ ಕಾಲ ಈ ಸಮ್ಮೇಳನ ನಡೆಯಲಿದೆ. ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಕಾರ್ಯಕ್ರಮದ ಅಧಿಕೃತ ಲೋಗೋ ಅನಾವರಣಗೊಳಿಸಿದ್ದು, ವಿಶ್ವದ 30ಕ್ಕೂ ಹೆಚ್ಚು ದೇಶಗಳ ಕೈಗಾರಿಕಾ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಜವಳಿ ತಯಾರಕರು, ರಫ್ತುದಾರರು, ಪ್ರಸಿದ್ಧ ಬ್ರ್ಯಾಂಡ್ಗಳು ಹಾಗೂ ಉದ್ಯಮಿಗಳನ್ನು ಒಂದೇ ವೇದಿಕೆಗೆ ತರುವ ಈ ಬೃಹತ್ ಆಯೋಜನೆ ಇದಾಗಿದೆ. ಟೆಕ್ಸ್ಟೈಲ್ ಉದ್ಯಮ ಜಾಗತಿಕ ಜವಳಿ ಉದ್ಯಮದಲ್ಲಿ ಹೊಸದೊಂದು ಪ್ರಯೋಗವನ್ನು ಮಾಡಲು ಹೊರಟಿರುವಂತಹ ನಮ್ಮ ಪ್ರೀತಿಯ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇವರಿಗೆ ವಂದಿಸೋಣ. ಅನಾವರಣಗೊಳಿಸಿದ್ದಾರೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಟೆಕ್ಸ್ಟೈಲ್ ಉದ್ಯಮ ಜಾಗತಿಕ ಜವಳಿ ಉದ್ಯಮದಲ್ಲಿ ಹೊಸದೊಂದು ಪ್ರಯೋಗವನ್ನು ಮಾಡಲು ಹೊರಟಿರುವಂತಹ ನಮ್ಮ ಪ್ರೀತಿಯ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅರ್ಬನ್ ಕೀ ಸೊಸೈಟಿ ಸಹಕಾರ ಸಂಘದ ಮತ್ತೊಂದು ಶಾಖೆ ಧಾರವಾಡ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ಯುಕೆ ಪ್ರಾಪರ್ಟೀಸ್ ಅವರ ಸಹಭಾಗಿತ್ವದಲ್ಲಿ ಆರಂಭವಾಗಿರುವ ಸೊಸೈಟಿ ಇದೀಗ ತನ್ನ 2ನೆಯ ಶಾಖೆಯನ್ನ ಧಾರವಾಡ ತಾಲೂಕಿನ ಶಿಂಗನಹಳ್ಳಿಯಲ್ಲಿ ಆರಂಭಿಸಿದೆ. 15 ಜನ ಮಹಿಳೆಯರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೊಲಿಗೆ ಯಂತ್ರಗಳನ್ನು ನೀಡುವ ಮೂಲಕ ಗ್ರಾಮೀಣ ಜನರ ಬದುಕನ್ನು ಹಸನಾಗಿಸಲು ವಿಶೇಷ ಕಾರ್ಯವನ್ನ ಆರಂಭಿಸಿದೆ. ಕೃಷಿ ಸಾಲ, ವೈಯಕ್ತಿಕ ಸಾಲ ಸೇರಿದಂತೆ ಗೃಹ ಸಾಲ, ವ್ಯಾಪಾರ ಸಾಲ ಹಾಗೂ ಎಲ್ಲಾ ರೀತಿಯ ಪ್ರಯಾಣದ ಬುಕಿಂಗ್ ಸೇವೆಗಳನ್ನು ನೀಡುವ ಮೂಲಕ ಹೊಸ ಹೆಜ್ಜೆಯನ್ನ ಗ್ರಾಮೀಣ ಭಾಗದಲ್ಲಿ ನೀಡಲು ಮುಂದಾಗಿದೆ. ಅಂತ ಯುಕೆ ಪ್ರಾಪರ್ಟಿ ಮತ್ತು ಅರ್ಬನ್ ಕೀ ಸೌಹಾರ್ದ ಸಹಕಾರ ಸಂಘ ಧಾರವಾಡ ವತಿಯಿಂದ ಈಗ ನಾವು ಸಿಂಗನಹಳ್ಳಿಯಲ್ಲಿ ನಮ್ಮ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಡವರಿಗೋಸ್ಕರ, ಬಡ ಹೆಣ್ಣುಮಕ್ಕಳಿಗೋಸ್ಕರ ನಾವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇಲ್ಲಿನ ಶಾಲೆ ಮತ್ತು ಮಕ್ಕಳ ಸಲುವಾಗಿ ಪ್ರೋತ್ಸಾಹಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಂತ ಯುಕೆ ಪ್ರಾಪರ್ಟಿ ಮತ್ತು ಅರ್ಬನ್ ಕೀ ಸೌಹಾರ್ದ ಸಹಕಾರ ಸಂಘ ಧಾರವಾಡ ವತಿಯಿಂದ ಈಗ ನಾವು ಸಿಂಗನಹಳ್ಳಿಯಲ್ಲಿ ನಮ್ಮ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಡವರಿಗೋಸ್ಕರ, ಬಡ ಹೆಣ್ಣುಮಕ್ಕಳಿಗೋಸ್ಕರ ನಾವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇಲ್ಲಿನ ಶಾಲೆ ಮತ್ತು ಮಕ್ಕಳ ಸಲುವಾಗಿ ಪ್ರೋತ್ಸಾಹಕರ